ಗುತ್ತಿಗೆದಾರ ಮಾಡಿದ ಅದೊಂದು ಎಡವಟ್ಟು ಕರ್ನಾಟಕದ ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ರಸ್ತೆ ಕಾಮಗಾರಿಯ ವೇಳೆ ಗಡಿ ಗುರುತಿಸುವ ಮೈಲಿಗಲ್ಲನ್ನು ಆಂಧ್ರದ ಬದಲು ಕರ್ನಾಟಕದೊಳಗೆ ಹಾಕಲಾಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದ ರೈತರ ಜಮೀನು ಆಂಧ್ರಪ್ರದೇಶದ ವ್ಯಾಪ್ತಿಗೆ ಸೇರುವ ಆತಂಕ ಈಗ ಎದುರಾಗಿದೆ. ಗಡಿ ಮೈಲುಗಲ್ಲು ವಿವಾದ, ರೈತರಲ್ಲಿ ಆತಂಕ. ಆಂಧ್ರ ವ್ಯಾಪ್ತಿಗೆ ಜಮೀನು ಸಿಡಿದೆದ್ದ ಸ್ಥಳೀಯರು. ಗಡಿ ಮೈಲುಗಲ್ಲಿನ ವಿರುದ್ಧ ಆಕ್ರೋಶ, ಗ್ರಾಮಸ್ಥರಿಂದ ಪ್ರತಿಭಟನೆ, ಮತ್ತೊಂದೆಡೆ ಅಧಿಕಾರಿಗಳ ಆಗಮಿಸಿ ಪರಿಶೀಲನೆ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಗಡಿ ಗ್ರಾಮದ ಮರಸನಹಳ್ಳಿಯಲ್ಲಿ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗಡಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಕರ್ನಾಟಕ ಆಂಧ್ರ ಗಡಿ ಗುರುತಿಸುವ ಗಡಿ ಮೈಲುಗಲ್ಲನ್ನ ಸರಿಯಾದ ಸ್ಥಳದಲ್ಲಿ ಅಳವಡಿಸದೆ ರಾಜ್ಯದ ಗಡಿಯೊಳಗೆ ಅರ್ಧ ಕಿಲೋಮೀಟರ್ ಒಳಗೆ ಹಾಕಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನಿದು ಗಡಿ ಮೈಲಿಗಲ್ಲು ವಿವಾದ? ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಗಡಿಭಾಗದ ಮರಸನಪಲ್ಲಿಯಿಂದ ಬೂಶಿಪಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ವೇಳೆ ಗಡಿ ಗುರುತಿಸುವ ಮೈಲುಗಲ್ಲುಗಳನ್ನು ಕರ್ನಾಟಕದ ಗಡಿಯೊಳಗೆ ಸುಮಾರು ಅರ್ಧ ಕಿಲೋಮೀಟರ್ ಒಳಗೆ ಅಳವಡಿಸಲಾಗಿದ್ದು ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಳೆದ 2022ರಲ್ಲಿ ಆರಂಭಗೊಂಡಿರುವಂತಹ ಸುಮಾರು 1.5 ಕಿಲೋಮೀಟರ್ ರಸ್ತೆ ಕಾಮಗಾರಿ 4 ವರ್ಷಗಳ ಬಳಿಕ ಪೂರ್ಣಗೊಂಡಿದೆ. ಕಾಮಗಾರಿ ಸಂದರ್ಭದಲ್ಲಿ ಗಡಿ ಮೈಲುಗಲ್ಲುಗಳನ್ನು ಅಳವಡಿಸುವಲ್ಲಿ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸ್ಗಳು ಎಡವಟ್ಟು ಮಾಡಿದ ಪರಿಣಾಮ ಗ್ರಾಮದ ಸುಮಾರು 50 ಎಕರೆ ಭೂಮಿ ಆಂಧ್ರಕ್ಕೆ ಸೇರಿದಂತೆ ಆಗುತ್ತದೆ. ದಿಶಾ ಆಪ್ನಲ್ಲಿ ಕರ್ನಾಟಕ ರಾಜ್ಯವೆಂದು ಬರುತ್ತದೆ. ಆದರೆ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಗ್ರಾಮಸ್ಥರು ಪರದಾಡುವಂತಾಗಿದ್ದು ಅಧಿಕಾರಿಗಳು ಕೂಡಲೇ ಗಡಿ ವಿವಾದ ಉಂಟಾಗುವ ಮೊದಲೇ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ದಿಶಾಂಕ ಓಪನ್ ಮಾಡಿದಾಗ ಇಲ್ಲಿಂದ ಅರ್ಧ ಕಿಲೋಮೀಟರ್ ಹಿಂದೆ ಬಾರ್ಡರ್ ಇದೆ. ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋರು. ಆಂಧ್ರ ಕರ್ನಾಟಕ ಗಡಿಯಲ್ಲಿ ನಮ್ಗೆ ಯಾವುದೇ ರೀತಿಯಂತ ಸಮಸ್ಯೆಗಳಿರಲಿಲ್ಲ ಇದುವರೆಗೂ. ಸುಮಾರು ಒಂದು 50-60 ಎಕರೆ ಈ ಬಾರ್ಡರ್ ಏನಾರು ಇಲ್ಲಿಗೆ ಡಿಕ್ಲೇರ್ ಅಂತ ಏನಾರು ಆಗಿದ್ರೆ ಒಂದು 50-60 ಎಕರೆ ಒಂದು 20 ಕುಟುಂಬಗಳು ಬೀದಿ ಬರಬೇಕಾಗತ್ತೆ. ಆಂಧ್ರ ಪ್ರದೇಶವ್ರು ಏನಾದ್ರು ಸ್ವಲ್ಪ ಕಿಡಿಗೇಡಿತನ ಮಾಡಿದ್ರು ನಮ್ ಕೆಲಸ ಮುಗಿದೋಗ್ಬಿಡ್ತಿತ್ತು. ಇಲ್ಲಿ ನಮ್ಮ ಏನು ಸಹೋದರತ್ವ ಏನಿತ್ತು ಅದು ನಾಶ ಆಗ್ತಿತ್ತು ಆಕ್ಚುಲಿ. ಇನ್ನು ರಸ್ತೆ ಅಭಿವೃದ್ಧಿ ಅಥವಾ ಅಗಲೀಕರಣದ ವೇಳೆ ಕರ್ನಾಟಕ ಆಂಧ್ರ ಗಡಿ ಗುರುತಿಸುತ್ತಿರುವಂತಹ ಮೂಲ ಗಡಿ ಕಲ್ಲನ್ನ ಕಿತ್ತು ಹಾಕಲಾಗಿದೆ ಎನ್ನುವಂತಹ ಮತ್ತೊಂದು ಆರೋಪವು ಕೇಳಿಬಂದಿದೆ. ಗಡಿಕಲ್ಲು ತೆರವು ಹಾಗೂ ಹೊಸದಾಗಿ ತಪ್ಪು ಸ್ಥಳದಲ್ಲಿ ಕಲ್ಲು ಅಳವಡಿಸಿರುವ ಬಗ್ಗೆ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯ ಕೇಳಿಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಆಂಧ್ರ ಏನ್ ಗಡಿ ಭಾಗ ಸೌಹಾರ್ದವಾಗಿ ನಾವೆಲ್ಲ ಅಣ್ಣ ತಮ್ಮರಾಗಿ ನಾವು ಜೊತೆಲಿ ಸಾಗಬೇಕಾಗತ್ತೆ. ಹಾಗಾಗಿ ಈ ಒಂದು ಏನು ಶ್ರೀನಿವಾಸಪುರ ತಾಲೂಕು ಗಡಿ ಭಾಗ ಏನು ಮರಸನಪಲ್ಲಿ ಅನ್ನೋ ಗಡಿ ಭಾಗದಲ್ಲಿ ಈ ತರ ಸಮಸ್ಯೆ ಆಗಿದೆಯೋ ಇದನ್ನ ಕೂಲಂಕುಷ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಪಿಡಬ್ಲ್ಯೂ ಇಲಾಖೆ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು ಇದನ್ನ ತನಿಖೆ ಮಾಡಿ ಕೂಲಂಕುಷವಾಗಿ ಆ ವರದಿ ಏನು ನಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಮತ್ತೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಒಟ್ಟಾರೆ ಗಡಿ ಮೈಲುಗಲ್ಲಿನ ಗೊಂದಲದಿಂದ ರೈತರ ಜಮೀನುಗಳಿಗೆ ಧಕ್ಕೆಯಾಗದಂತೆ ಕೂಡಲೇ ಗಡಿ ಗುರುತಿಸಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವಾಸ್ತವ ಸ್ಥಿತಿಯನ್ನ ಸ್ಪಷ್ಟಪಡಿಸಬೇಕು. ಗಡಿ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ.